ಒಂದು ಸೇರಿಸಿದ ಮಾತ್ರಕ್ಕೆ ಅದು ಜಾತಿ ಜನಗಣತಿ ಅದು ಆಗೋದಿಲ್ಲ. ಜಾತಿ ಜನಗಣತಿಯಲ್ಲಿ ಬೇರೆ ಅಂಶಗಳು ಇದಾವೆ. ಅದ್ರ ಜೊತೆ ಜಾತಿಯನ್ನು ಒಂದು ಸೇರಿಸಿ ಮಾಡ್ತೀವಿ ಅಂತಕ್ಕಂಥ ಅರ್ಥ ಇರ್ತಕ್ಕಂಥದ್ದಲ್ಲಿ. ಹಾಗಾಗಿ ಅದು ಬರೀ ಜಾತಿ ಜನಗಣತಿ ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಲ್ಲಾಗ್ಲಿ ಅದು ಆಗೋದಿಲ್ಲ. ಅದು ಈ ಬರೀ ಜಾತಿನ ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಕೇಳ್ಕೊಂಡು ಹೋದ್ರೆ ಅದು ಜಾತಿ ಜನಗಣತಿ ಆಗುತ್ತದು. ಇಲ್ಲಿ ಹಂಗಲ್ಲ. ಜಾತಿಯ ಜೊತೆಗೆ ಇತರೆ ಅಂಶಗಳು ಯಾವುದು, ಸಾಮಾಜಿಕ ಕ್ಷೇತ್ರದಲ್ಲಿ ಎಷ್ಟು ಉಳಿದಿದ್ದಾರೆ, ಅವರ ಸ್ಥಿತಿಗತಿ ಏನು, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಏನು, ಉದ್ಯೋಗ ಕ್ಷೇತ್ರದಲ್ಲಿ ಏನಾಗಿದೆ, ಆಮೇಲೆ ಅವರ ಕೌಟುಂಬಿಕ ವಿವರಗಳು ಹೇಗಿದಾವೆ, ಯಾವ ರೀತಿ ಜಮೀನಿದೆ, ನೀರಾವರಿನ ತರಿನ, ಎಷ್ಟಿದೆ ಜಮೀನು, ಹೀಗೆಲ್ಲ ಬರ್ತಕ್ಕಂಥ ವಿವರಗಳು ಏನಿದ್ದಾವಲ್ಲ ಅವೆಲ್ಲ ಒಳಗೊಂಡಂತೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ನಾವ್ ಯಾಕೆ ಕರಿಬೇಕು ಅನ್ನಂತಂದ್ರೆ, ಸಂವಿಧಾನದಲ್ಲಿ ಹೇಳುತ್ತೆ ಯಾರು ಹಿಂದುಳಿದವರಪ್ಪ ಅಂತ ಹೇಳಿದ್ರೆ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅಂಥವ್ರು ಹಿಂದುಳಿದ ವರ್ಗಗಳು ಅಂತಕ್ಕಂಥದ್ದು ಸಂವಿಧಾನ ಹೇಳ್ತಕ್ಕಂಥದ್ದು. ಅದ್ರೊಳಗಡೆ ಇದೆಲ್ಲನೂ ಬರುತ್ತೆ. ಆರ್ಥಿಕ ಹಿಂದುಳಿದ ಕೂಡ ಅದ್ರಲ್ಲಿ ಬರುತ್ತೆ.